ಹಲೋ ಭಾರತ್ ಮಾತಾ ಕಿ ಜೈ. ಹಲೋ ಭಾರತ್ ಮಾತಾ ಕಿ ಜೈ. ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಬಿಜೆಪಿ ಪಕ್ಷದ ಮುಖಂಡರಿಗೆ ನಾನು ವಂದನೆ ಸಲ್ಲಿಸುವ ಮೂಲಕವಾಗಿ ದಯಮಾಡಿ ಕಾರ್ಯಕರ್ತರು ಇಲ್ಲೇ ಕುಂದ್ರಿ, ನಿಮ್ಗೆಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡ್ತಾರೋ ದಯಮಾಡಿ ನೀರಿನ ಒಂದು ವ್ಯವಸ್ಥೆ ಮಾಡ್ರಿ ಈ ಕಾರ್ಯಕರ್ತರಿಗೆ. ಮುಂಬರುವ ಚುನಾವಣೆಯ ಮೇ 10ನೇ ತಾರೀಕು ನಡೆಯುವಂತಹ ಎಲೆಕ್ಷನ್ ನಿಮಿತ್ತವಾಗಿ ಸನ್ಮಾನ್ಯ ಶ್ರೀ ದುರ್ಯೋಧನ ಐಹೊಳೆ ಸಾಹೇಬರಿಗೆ ಬೆಂಬಲ ಸೂಚನೆ ಮಾಡೋದ್ರ ಮೂಲಕವಾಗಿ ನೀವೆಲ್ಲರೂ ಈ ವೇದಿಕೆಯ ಕಡೆಗೆ ನೀವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದಕ್ಕೆ ನಿಮಗೆ ನಾನು ವಂದನೆಯನ್ನು ಸಲ್ಲಿಸೋನಾಗಿದ್ದೇನೆ. ಅನೇಕ ನಮ್ಮ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ನಮ್ಮ ಸಾಹೇಬರ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಿದ್ದರು. ನಾನು ಹೇಳೋದು ಸ್ವಲ್ಪ ಸಮಯದಲ್ಲಿ ನಾನು ಮಾತಾಡ್ತೀನಿ. ಕೆಲವು ನಿಮಗೆ ನಾನು ಹಿತನುಡಿಗಳನ್ನ ಹೇಳ್ತೀನಿ. ಏನೆಂದರೆ, ಕಳೆದ 15 ವರ್ಷಗಳಿಂದ ನೀವು ನೋಡುವಂತ ಈ ರಾಯಬಾಗ ಸಮೃದ್ಧಿವಂತ ರಾಯಬಾಗ ಮತ್ತು ಶಾಂತವಾದಂತ ರಾಯಬಾಗನ್ನ ನೀವು ನೋಡ್ಲಿಕ್ಕೆ ಈ ಸಮಯದಲ್ಲಿ ಸಾಧ್ಯ ಇದೆ. ಈ 15 ವರ್ಷಗಳ ಹಿಂದೆ ನೀವು ನೋಡುವಂತ ರಾಯಬಾಗ ಹೇಗಿತ್ತು ನೋಡುವಾಗ ಇದು ಒಂದು ಬಿಹಾರ ಮತ್ತು ಆದಿ ನಿವಾಸಿಗಳ ಇರುವಂತ ಒಂದು ರಾಯಬಾಗ್ ಪಟ್ಟಣ ಇದಾಗಿತ್ತೆಂಬುದಾಗಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನನ್ನ ಬಂಧುಗಳೇ, ನೀವು 15 ವರ್ಷಗಳಿಂದ ಒಬ್ಬ ಸದೃಢ ವ್ಯಕ್ತಿಯನ್ನ, ಒಬ್ಬ ಶಾಂತ ಗುಣಗಳ ವ್ಯಕ್ತಿಯನ್ನ ಮತ್ತು ಯಾವಾಗಲೂ ನಿಮ್ಮ ಜೊತೆ ಬೆರೆಯುವಂತ ವ್ಯಕ್ತಿಯನ್ನ ನೀವು ನೋಡಿದಿರಿ. ಆದ್ರೆ 15 ವರ್ಷಗಳ ಮುಂಚಿತವಾಗಿ ಬಂಧುಗಳೇ, ಈ ಒಂದು ರಾಯಬಾಗ್ ತಾಲೂಕಾ ಕ್ಷೇತ್ರ ಹೇಗಿತ್ತು ನಾವು ನೋಡುವಾಗ ಒಂದು ಭಯದ ವಾತಾವರಣ ಕ್ಷೇತ್ರ ಆಗಿತ್ತು ಮತ್ತು ಯಾವಾಗಲೂ ಒಂದು ಭಯವನ್ನು ತುಂಬುವಂತ ಈ ಕ್ಷೇತ್ರ ಆಗಿತ್ತು. ಯಾವಾಗ ಸನ್ಮಾನ ಶ್ರೀ ದುರ್ಯೋಧನ ಐಹೊಳೆ ಸಾಹೇಬರು ಯಾವಾಗ ನೀವು ನಿಮ್ಮ ಆಶ್ರಯದಿಂದ MLA ಮಾಡಿದ್ರು, ಆಗ್ಲೇ ರಾಯಬಾಗ್ಗೆ ಒಂದು ಚೈತನ್ಯವನ್ನ, ಹೊಸ ಚೈತನ್ಯ ತಂದುಕೊಂಡ ವ್ಯಕ್ತಿ ಯಾರಾದ್ರೂ ನೋಡುವುದಾದ್ರೆ ಅದು ದುರ್ಯೋಧನ ಐಹೊಳೆ ಸಾಹೇಬರು. ಮುಂಬರುವ ಚುನಾವಣೆಯಲ್ಲಿ ಅನೇಕ ಪಕ್ಷಗಳು ರಾಯಬಾಗ್ ಮತಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬಹುದು ಬಂಧುಗಳೇ. ಒಂದು ವೇಳೆ JDS ಬರಬಹುದು, ಕಾಂಗ್ರೆಸ್ ಬರಬಹುದು, ಇದ್ರ ಜೊತೆ ನಮ್ಮ ಪಕ್ಷ ಬಿಜೆಪಿ ಸೇರುತ್ತದ. ಒಂದು ವೇಳೆ ನೀವು JDS ಅನ್ನ ಬೆಂಬಲಿಸಿದ್ರೆ 3 MLA ನೀವು ಸೃಷ್ಟಿ ಮಾಡಿದಂಗೆ ಆಗ್ತದೆ ಈ ಕ್ಷೇತ್ರದ ಬಂಧುಗಳೇ. ನಾನು ಹೇಳ್ತೀನಿ, JDS ಗೆ ಮತ ಹಾಕೋದಾದ್ರೆ 3 MLA ಸೃಷ್ಟಿ ಮಾಡ್ತೀರಿ. ಒಂದ್ ವೇಳೆ ನೀವು ಕಾಂಗ್ರೆಸ್ ಮತ ಹಾಕೋದಾದ್ರೆ, ಕಾಂಗ್ರೆಸ್ MLA ಅಂತ ತರೋದಾದ್ರೆ ನೀವು ಹಪ್ತಾ ವಸೂಲು ಮಾಡುವಂತ ಸೆಂಟರ್ಗಳನ್ನ ಸೃಷ್ಟಿ ಮಾಡ್ತೀರಿ ಬಂಧುಗಳೇ. ಆದ್ರೆ ನಿಮ್ಮ ಕೆಲಸ ಆಗ್ಬೇಕಾದ್ರೆ, ರಾಯಬಾಗ್ ಅಭಿವೃದ್ಧಿ ಆಗ್ಬೇಕಾದ್ರೆ, ಈ ರಾಯಬಾಗ್ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ನೀವು 4ನೇ ಬಾರಿಗೆ ಮೇ 13ನೇ ತಾರೀಕ ಮತ್ತೊಂದು ಸಾರಿ ನೀವು ಬಿಜೆಪಿಯನ್ನ ಜಯವನ್ನ ನೀವು ಕಾಣೋದಾದ್ರೆ ಮತ್ತೆ ರಾಯಬಾಗ್ ಸೆಂಟರ್ವನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ ನನ್ನ ಪ್ರಿಯರೇ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಬಂಧುಗಳು ಬರ್ತಾ ಇದ್ದಾರೆ, ಗ್ಯಾರಂಟಿ ಕಾರ್ಡ್ಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ ಬಂಧುಗಳೇ. ಯಾವ ಗ್ಯಾರಂಟಿ ಕಾರ್ಡ್ಗಳಲ್ಲ, ಸರ್ಕಾರ ತೀರ್ಮಾನ ತಗೋಬೇಕು, ಬಜೆಟ್ ಮಂಡನೆ ಆಗಬೇಕು. ನಮ್ಮ ದೇಶದ ಎಷ್ಟು ನಮಗೆ ಟ್ಯಾಕ್ಸ್ ಬರ್ತದೆ ಅದಕ್ಕೆ ಹೊಂದಾಣಿಕೆ ಮಾಡಿ ನಿಮಗೆ ಸೌಲಭ್ಯ ಕೊಡುವುದಾಗ್ತದ. ಆದ್ರೆ ಅದೆಲ್ಲ ಸುಳ್ಳು ಸೃಷ್ಟಿ ಮಾಡುವಂತ ಗ್ಯಾರಂಟಿ ಕಾರ್ಡ್, ಆ ಗ್ಯಾರಂಟಿ ಕಾರ್ಡ್ಗಳು ನಂಬಿ ಯಾರು ಓಟ್ ಹಾಕ್ಬೇಡ್ರಿ. ಈಗ ಕಾಂಗ್ರೆಸ್ನವರು ತಯಾರಾಗಿದ್ದಾರೆ. ಏನಂದ್ರೆ 15 ವರ್ಷಗಳಿಂದ ಅವ್ರು ಎಲ್ಲೂ ರಸ್ತೆ ಮೇಲೆ ಇರಲಿಲ್ಲ, ರೋಡ್ ಮೇಲೆ ಇರಲಿಲ್ಲ. ಈಗ ಅವರು ತಯಾರಾಗಿದ್ದಾರೆ, ಹಪ್ತಾ ವಸೂಲು ಮಾಡುವಂತ ಗ್ಯಾಂಗ್ ತಯಾರಾಗಿದೆ. ನೀವು ಒಂದ್ ವೇಳೆ ನಿಮ್ಮ ಕೈಲಿರುವಂತ ಈ ಸುಸಂಧಿ ಬಿಜೆಪಿ ಅವಕಾಶ ನೀವು ಕಳ್ಕೊಂಡ್ರೆ ನೀವು ಮತ್ತೆ ಹಪ್ತಾ ವಸೂಲು ಮಾಡುವಂತ ಒಂದು ಸಂಸ್ಕೃತಿ, ಗುಂಡಾತನ ವರ್ತನೆ ಮಾಡುವಂತ ಒಂದು ಸಂಸ್ಕೃತಿ ಈ ರಾಯಬಾಗ್ ಮತಕ್ಷೇತ್ರಕ್ಕೆ ಬರ್ತದೆ ಬಂಧುಗಳೇ. ನೀವು ನೋಡುವಾಗ ರಾಯಬಾಗನ ನೋಡ್ರಿ, 15 ವರ್ಷದ ಹಿಂದ್ಗಡೆ ಮಾನ್ಯ ಶಾಸಕರು ಈ ಸ್ಥಾನವನ್ನು ಪಡೆದ ಮುಂಚಿತವಾಗಿ ಸಿಂಗಲ್ ರಸ್ತೆಗಳಿದ್ದು. ರಾಯಬಾಗ್ ಮಾರ್ಕೆಟ್ಗಳು ನೋಡ್ರಿ, ರಾಯಬಾಗ್ ರಸ್ತೆಗಳು ನೋಡ್ರಿ, ಇಡೀ ಚಿಕ್ಕೋಡಿ ಭಾಗದ 30 ಹಳ್ಳಿಗಳಾಗ್ಲಿ, ರಾಯಬಾಗ್ ಭಾಗದ 30 ಹಳ್ಳಿಗಳಾಗ್ಲಿ, ನಿಮ್ ಎಲ್ಲ ಹಳ್ಳಿಗಳನ್ನ ನೋಡ್ರಿ. ಅಭಿವೃದ್ಧಿ ಕಾಣದಂತ ಒಂದು ಹಳ್ಳಿಗಳು, ರಸ್ತೆಗಳ ಅಭಿವೃದ್ಧಿ ಆಗದೆ, ನೀರಾವರಿ ಅಭಿವೃದ್ಧಿ ಆಗದೆ, ನಿಮ್ಮ ವೈಯಕ್ತಿಕ ಕೆಲಸಗಳು ಸಹ ಅಭಿವೃದ್ಧಿ ಆಗದೆ. ಅದು ಸನ್ಮಾನ ಶ್ರೀ DM ಐಹೊಳೆ ಅವರ ಬಂಧುಗಳೇ. ನಾನು ಇನ್ನೊಂದು ವಿಷಯ ಹೇಳ್ತೀನಿ ಬಂಧುಗಳೇ, ಇಲ್ಲಿ ನನ್ನ ಒಂದು ಮಾದಿಗ ಸಮುದಾಯ ಜನರು ಯಾರಾದಿದ್ರೆ ನಾನು ನಿಮಗೆ ಒಂದು ಮಾತನ್ನ ಹೇಳ್ತೀನಿ. ಏನಂದ್ರೆ ಬಂಧುಗಳೇ, 12ನೇ ಶತಮಾನದಲ್ಲಿ ಯಾವ ಮಾದಿಗ ಸಮುದಾಯವನ್ನ ಒಂದು ಗುರು ಸ್ಥಾನಕ್ಕೆ ತಂದಂತ ಬಸವಣ್ಣವರು ಅದೇ ಸ್ಥಾನವನ್ನ ಮಾನ್ಯ ಶ್ರೀ ಸನ್ಮಾನ್ಯ ಯಡಿಯೂರಪ್ಪರ ಕಾಲದಲ್ಲಿ ಆ ಸ್ಥಾನ ನಿಮಗೆ ಬಂದಿದೆ ಬಂಧುಗಳೇ.
ಈ ಸ್ಥಾನ ನಿಮಗೆ ಬೇರೆ ಯಾರು ಕಾಂಗ್ರೆಸ್ನ ಮಹಾ ಅತಿರಥ ಮಹಾನಾಯಕರು ಯಾರು ನಿಮಗೆ ಈ ಸ್ಥಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ಥಾನ ಏನಾದ್ರೂ ನಿಮಗೆ ಮಾದಿಗರಿಗೆ ಕೊಟ್ಟಿದ್ದಾದ್ರೆ ಅದು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಬಸವಣ್ಣವರ ವಂಶಸ್ಥರು. ಇವತ್ತು ಮಾದಿಗ ಸಮುದಾಯದವರು ನೀವು ಸದೃಷ್ಟರಾಗಿ ಈ ಒಂದು 4ನೇ ಬಾರಿ MLA ನೋಡ್ಬೇಕಾದ್ರೆ ನಿಮಗೆ ಆಶೀರ್ವಾದ ಆ ಬಸವಣ್ಣವರ ವಂಶಸ್ಥರಿಂದ, ಅವರ ಆಶೀರ್ವಾದ, ಆ ಬಸವಣ್ಣವರ ವಂಶಸ್ಥರ ಆಶೀರ್ವಾದ ಎಲ್ಲಿವರೆಗೆ ನಿಮ್ಮ ಮೇಲೆ ಇರುತ್ತದೋ ಅಲ್ಲಿವರೆಗೆ ನೀವು ಮಾದಿಗರು